ಚಪಾತಿ ಜೊತೆ ತಿನ್ನೋದಕ್ಕೆ ಸ್ಪೈಸಿ ಟೇಸ್ಟಿ ಚಟ್ನಿ ಬೇಕಾ? ಬನ್ನಿ. ಇದಕ್ಕೆ ಟೊಮೆಟೊ ಕಾಯಿ ತೊಗೋಬೇಕಾಗುತ್ತೆ. ನಾನಿಲ್ಲಿ 4 ಟೊಮೆಟೊ, ಒಂದು 7-8 ಮೆಣಸಿನ್ಕಾಯಿನ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸಾಫ್ಟಾಗಿ ಬೆಂದಿರಬೇಕು. ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿ: ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪು. ಒಂದು ಜಾರ್ಗೆ ಬೆಳ್ಳುಳ್ಳಿ, ಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ, ಬಟ್ ಸ್ಕಿಪ್ ಆಗಿದೆ, ಆಮೇಲೆ ತೋರಿಸ್ತೀನಿ ಇದರಲ್ಲಿ. ಹಾಗೆ ಬೇಯಿಸಿಟ್ಟಂಥ ಟೊಮೊಟೊ ಹಾಗೂ ಹಸಿಮೆಣಸನ್ನು ನಾನು ಇದರಲ್ಲಿ ಹಾಕ್ಕೊಳ್ತಿದ್ದೀನಿ. ಹಾಗೆ 2 ಚಮಚ ನಾನಿಲ್ಲಿ ಗುರೆಳ್ ಪೌಡ್ರನ್ನ ಹಾಕ್ಕೊಂಡೆ. ಈಗ 1 ಚಮಚ ನಾನಿಲ್ಲಿ ಸಾಂಬಾರ್ ಪುಡಿನ ಹಾಕ್ಕೊಳ್ತಿದ್ದೀನಿ. ಹಾಗೆ 1 ಚಮಚ ಶೇಂಗಾ ಪುಡಿ, ಹಾಗೆ ಇನ್ನೊಂದು ಚಮಚ ಕಡಲೆ ಪುಡಿನ ಹಾಕ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಿಮಗೆ ಎಷ್ಟು ಬೇಕನ್ಸುತ್ತೆ ಅಷ್ಟು, ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಆಮೇಲೆ ಬೇಕಾದ್ರೆ ನೀವು ಹಾಕ್ಕೊಳ್ಬೋದು. ಮತ್ತು ಮಿಕ್ಸಿ ಮಾಡ್ಕೊಳ್ಳಿ. ಇಲ್ಲಿ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿದ್ನಲ್ಲ, ಅದನ್ನ ಹೀಗೆ ಹಾಕಿದ್ದೀನಿ ನೋಡಿ. ಹಾಗೆ ನೀರನ್ನು ಹಾಕ್ಕೊಳ್ಳಿ, ರುಬ್ಬಿಟ್ಕೊಳ್ಳಿ, ಈ ಥರ ಸಾಫ್ಟಾಗಿರಲಿ. ಈಗ ಒಗ್ಗರಣೆಗೆ ಎಣ್ಣೆ ಕಾದ ನಂತರ ಸಾಸಿವೆನ ಹಾಕಿ ಸ್ವಲ್ಪ ಸಾಕು, ಸಿಡಿಯೋಷ್ಟು ಹಾಕಿದರೆ ಸಾಕು. ಬೇವು, ಈರುಳ್ಳಿನ ಹಾಕಿ ನೀಟಾಗಿ ಬಾಡಿಸ್ಕೊಳ್ಳಿ. ನೀಟಾಗಿ ಸಾಫ್ಟಾಗಿ ನೋಡಿ, ಈ ಥರ ಸಾಫ್ಟ್ ಆಗಬೇಕು ಈರುಳ್ಳಿ. ಈ ಥರ ಕೆಂಪು ಬಣ್ಣಕ್ಕೆ ಬಂದರೆ ಟೇಸ್ಟಿಯಾಗಿರುತ್ತೆ. ಈಗ ಮಿಕ್ಸಿ ಮಾಡ್ಕೊಂಡಿರ್ತೀರಲ್ವ, ಅದನ್ನು ಆ ಮಿಶ್ರಣವನ್ನು ಈ ಒಗ್ಗರಣೆಗೆ ಹಾಕಿ ನೀಟಾಗಿ ಕುದಿಸ್ಬೇಕು. ಕುದಿಸಿದ್ರೇ ಒಳ್ಳೆಯದು, ಕುದಿಸಿದ್ರೆ ಹಾಳಾಗೋದಿಲ್ಲ ಚಟ್ನಿ. ಫ್ರಿಜ್ಜಲ್ಲೇ ಎತ್ತಿಟ್ಕೋಬೋದು. PG ಮತ್ತು ಬ್ಯಾಚುಲರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇವರೆಲ್ಲ ಈಸಿಯಾಗಿ ಈ ಚಟ್ನಿನ ಮಾಡ್ಕೋಬೋದು. ಥ್ಯಾಂಕ್ ಯು.